ಬರ್ರಿ ಇವತ್ತು ಸಿಂಪಲ್ಲಾಗಿ ಈ ಶಾವಿಗೆ ಹುಗ್ಗಿ ಇಲ್ಲ ಶಾವಿಗೆ ಪಾಯಸ ನಾ ಹೆಂಗೆ ಮಾಡ್ತೀನಂತ ತೋರಿಸ್ತೀನಂತ್ರಿ. ಈ ಒಂದು ಹುಗ್ಗಿ ಮಾಡ್ಲಿಕ್ಕ 1 ಚಮಚ ತುಪ್ಪ ಬಿಸಿ ಮಾಡ್ತೀನಂತ್ರಿ. ಈಗ ಇದ್ರಾಗ ಒಂದಿಷ್ಟು ಡ್ರೈ ಫ್ರೂಟ್ಸು ಸೇರಿಸ್ತೀನಂತ್ರಿ. ಮತ್ತು ಇವಾಗ ಸಣ್ಣ ಉರಿನಾಗ ಹುರಿತೀನಂತ. ಭಾಳ ಕೆಂಪಗಾಗತ್ತ ನಾ ಇಲ್ಲಿ ಹುರಲ್ರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಹಿಂಗೆ ಬಣ್ಣ ಬಂತಂದ್ರೆ ಇವಕ್ಕೆಲ್ಲ ಏನು ಮಾಡ್ತೀನಿ ರೀ, ಒಂದು ಬಟ್ಲಾಗ ಹಾಕಿ ತೆಗೆದು ಸೈಡಿಗೆ ಇಟ್ಬಿಡ್ತೀನಂತ. ಈಗ ಇದೇ ತುಪ್ಪದಾಗ 1 ಬಟ್ಟಲು ಶಾವ್ಗೆ ಸೇರಿಸ್ಲತ್ತೀನಿ ರೀ. ಶಾವ್ಗೆ ಯಾವಾರ ತಗೋರಿ ನಡೀತದ. ಇವಕ್ಕೂ ಅಷ್ಟೇ ರೀ, ಸಣ್ಣ ಉರಿನಾಗ ಸ್ವಲ್ಪ ಬಣ್ಣ ಬದಲಾಸತನ ಹುರಿಬೇಕಾಗ್ತದೆ ರೀ. ನೋಡಿರಿ ಈ ಥರ ಹೊಂಬಣ್ಣ ಬರಬೇಕ್ರಿ. ಸ್ವಲ್ಪ ಬಂದರೆ ಸಾಕ್ರಿ. ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಅರ್ಧ ಲೀಟರಷ್ಟು ಹಾಲು ಏನು ಮಾಡ್ತೀನಿ ರೀ, ಚಲೋ ಕಾಯಿಸಿ ಕುದಿಸಿ ಇದ್ರಾಗ ತಂದು ಬರಕ್ತೀನಂತ್ರಿ. ನೀರ್ಗೀರು ಏನು ಹಾಕ್ಲಕ್ಕ ಹೋಗಬೇಡ್ರಿ. ಹಾಲು ಕಾಯಿಸ್ಬೇಕಾದ್ರೆ ಹಾಗೆ ಘಟ್ಟಂದು ಹಾಲೇ ಕಾಯಿಸಿ ತಂದು ಇದ್ರಾಗ ಡೈರೆಕ್ಟಾಗಿ ಹಾಕ್ಬಿಡ್ತೀನಂತ್ರಿ. ಹಾಲಿನ ಕ್ವಾಂಟಿಟಿ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು. ಈಗ ಮೀಡಿಯಮ್ ಫ್ಲೇಮ್ನಾಗ ಇದಕ್ಕೆ ಕುದಿಲಕ್ಕ ಬಿಡ್ತೀನಂತ್ರಿ. 3-4 ನಿಮಿಷ ಇದಕ್ಕೆ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಸ್ವಲ್ಪ ಹಾಲೆಲ್ಲ ಅಟ್ಟಿಸ್ಬೇಕು ಮತ್ತು ಶಾವ್ಗಿನೂ ಇಲ್ಲಿ ಮೆತ್ತಗಾಗಬೇಕಲ್ರಿ. ಅಲ್ಲಿನ ಥರ ಏನು ಮಾಡ್ತೀನಿ ರೀ ನಾ ಅಂತಂದ್ರೆ ಇಲ್ಲಿ ಒಂದು ಕ್ಯಾರಮೆಲ್ ರೆಡಿ ಮಾಡ್ಕೊಳ್ಳೋಮಂತ್ರಿ. ಅದಕ್ಕೆ 1 ಬಟ್ಟಲು ಸಕ್ರೆ ಈ ಪ್ಯಾನಿನಾಗ ಹಾಕಿ ಏನು ಮಾಡ್ತೀನಿ ರೀ, ಸಣ್ಣ ಉರಿದಾಗ ಇದಕ್ಕೆ ಕರಗಿಸ್ಕೊತೀನಂತ್ರಿ. ನೀರ್ಗೀರು ಏನು ಹಾಕೋದು ಬ್ಯಾಡ್ರಿ. ಹಾಗೆ ಈ ಸಕ್ರೆ ಕರಗತನ ನಾವು ಏನು ಮಾಡ್ಬೇಕ್ರಿ, ಕಂಟಿನ್ಯೂಸ್ ಆಗಿ ಹಿಂಗೆ ಮಿಕ್ಸ್ ಮಾಡ್ಕೋತಾ ನಾವು ಇದಕ್ಕೆ ಕರ್ಗಿಸ್ಕೋಬೇಕಾಗ್ತದೆ. ಎಲ್ಲಿಂತನ ಅಂತಂದ್ರೆ ಈ ಥರ ಬಣ್ಣ ಬರಬೇಕ್ರಿ. ಹಿಂಗೆ ಬಂತಂದ್ರೆ ಈಗ ಇದಕ್ಕೆ ತೊಗೊಂಡು ಹೋಗಿ ಈ ಕುದೇ ಶಾವ್ಗೆ ಪಾಯಸ ಏನದಲ್ರಿ ಅದ್ರಾಗ ಹಾಕಿಬಿಡ್ಬೇಕ್ರಿ. ನಾವು ಡೈರೆಕ್ಟಾಗಿ ಸಕ್ಕರೆ ಹಾಕೋದ್ಕಿಂತನೂ ಈ ಥರ ಮಾಡ್ಕೊಂಡು ಹಾಕ್ತಾರೆ ನಮ್ಮದು ಪಾಯಸದ್ದು ಟೇಸ್ಟು ಭಾಳ ಅಂದ್ರೆ ಭಾಳ ಚಲೋ ಬರ್ತದ್ರಿ. ಇದು ಹಾಕಿದ್ಮೇಲೆ ಚಲೋ ಮಿಕ್ಸ್ ಮಾಡಿ 1-2 ನಿಮಿಷ ಇದಕ್ಕೆ ನಾ ಏನು ಮಾಡ್ತೀನಿ ರೀ, ಕುದಿಲಕ್ಕ ಬಿಟ್ಬಿಡ್ತೀನಂತ. ಈಗ ಇದ್ರಾಗ ಒಂದು ಚುಟ್ಕಿನೇ ಉಪ್ಪು ಹಾಕ್ಬಿಡ್ತೀನಿ ರೀ. ನಿಮಗೆ ಬೇಕನ್ಸರ್ ಹಾಕ್ರಿ, ಇಲ್ಲ ಅಂತಂದ್ರೆ ಬಿಡ್ರಿ ನಡೀತದ. ಮತ್ತು ಇಲ್ಲಿ ಹುರಿದಿಟ್ಟಿದ್ದು ಡ್ರೈ ಫ್ರೂಟ್ಸು ಸೇರಿಸ್ಲತ್ತೀನಿ ರೀ. ಮತ್ತು ಒಂದು 4-5 ಇಲೈಚಿ ಕುಟ್ಟಿ ಪುಡಿ ಮಾಡಿ ಅದನ್ನು ಸೇರಿಸ್ಬಿಡ್ತೀನಂತ್ರಿ. ಇವೆಲ್ಲ ಹಾಕಿದ್ಮೇಲೆ ಇದಕ್ಕೇನು ಜಾಸ್ತಿ ಕುದಿಸೋದು ಬೇಕಾಗಿಲ್ರಿ. ನಾವು ಚಲೋ ಮಿಕ್ಸ್ ಮಾಡಿದ್ರೆ ಆಯ್ತು ರೀ. ಈಗ ಸದ್ಯಕ್ಕೆ ಸ್ವಲ್ಪ ಅಳಸನಿಸ್ಲತ್ತದಲ್ರಿ, ಸ್ವಲ್ಪ ಆರೋಣ ಹಿಂಗೆ ನೋಡ್ರಿ ಚಂದ ಗಟ್ಟ ಆಗ್ತದೆ. ಮತ್ತು ಟೇಸ್ಟ್ನು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ರೀ. ಹಾಗಾದ್ರೆ ನೋಡಿರಲ್ರಿ, ನೀವು ಒಂದ್ಸಲ ಟ್ರೈ ಮಾಡಿರಿ. ಮತ್ತು ಹಿಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಸಿಗ್ತೀನಂತ್ರಿ.